ಇಂದು ಗುಬ್ಬಿಗ ಗ್ರಾಮದ ದೊಡ್ಡತಾರೆಯಲ್ಲಿ ತೋಟಕ್ಕೆ ಆನೆ ಬಂದು ತುಂಬ ಹಾನಿ ಮಾಡಿರುತ್ತದೆ. ಇದು ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಈಗೊಂದು ತಿಂಗಳಿಂದ ತುಂಬ ಆನೆ ಸಮಸ್ಯೆ ಈ ದೊಡ್ಡತಾರೆ, ಮಾವಿನ ಮನೆ, ಹೊರಬೈಲ್, ಕಡೆಮನೆ ಸುತ್ತಮುತ್ತನೇ ಓಡಾಡ್ತಾ ಇದೆ. ಇದರಿಂದ ಶಾಲೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಬೆಳಗಿನ ಜಾವ ಹೋಗೋದಕ್ಕೆ ತುಂಬ ಸಮಸ್ಯೆ ಆಗ್ತಿದೆ. ಯಾಕಂದರೆ ಬೆಳಗ್ಗೆನೆ ಎಲ್ಲರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇದೆ. ಈಗ ಇಂದು ಬೆಳಗ್ಗೆ ತೋಟದಲ್ಲಿ ಬಂದು ತುಂಬ ಒಂದು 10-15 ಅಡಿಕೆ ಮರಗಳನ್ನು ಕೂಡ ಹಾನಿ ಮಾಡಿ, ಬಾಳೆ, ಕಾಫಿ ಗಿಡಗಳನ್ನೆಲ್ಲ ತುಂಬ ಹಾನಿ ಮಾಡಿ ಹೋಗಿರುತ್ತದೆ. ಇದರಿಂದ ರೈತರಿಗೆ ಬೆಳಗಿನ ಜಾವ ತೋಟಕ್ಕೆ ಹೋಗೋದಕ್ಕೆ ಇರ್ಬೋದು, ಇಲ್ಲ ಕೂಲಿ ಕಾರ್ಮಿಕರಿಗೆ ತೋಟದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇರ್ಬೋದು, ಎಲ್ರಿಗೂ ಭಯ ಆಗಿರೋದ್ರಿಂದ ರೈತರಿಗೆ ತುಂಬ ಸಂಕಷ್ಟ ಆಗಿದೆ ಈ ಮಳೆಗಾಲದಲ್ಲಿ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣಕ್ಕೆ ನಮಗೆ ಇದಕ್ಕೊಂದು ಪರಿಹಾರ ಮಾಡಿಕೊಟ್ಟು ರೈತರನ್ನ ಈ ಭಯ ಭೀತದಿಂದ ಮುಕ್ತಿಗೊಳಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಂದು ಗುಬ್ಬಿಗ ಗ್ರಾಮದ ದೊಡ್ಡತಾರೆಯಲ್ಲಿ ತೋಟಕ್ಕೆ ಆನೆ ಬಂದು ತುಂಬ ಹಾನಿ ಮಾಡಿರುತ್ತದೆ. ಇದು ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಈಗೊಂದು ತಿಂಗಳಿಂದ ತುಂಬ ಆನೆ ಸಮಸ್ಯೆ ಈ ದೊಡ್ಡತಾರೆ, ಮಾವಿನ ಮನೆ, ಹೊರಬೈಲ್, ಕಡೆಮನೆ ಸುತ್ತಮುತ್ತನೇ ಓಡಾಡ್ತಾ ಇದೆ. ಇದರಿಂದ ಶಾಲೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಬೆಳಗಿನ ಜಾವ ಹೋಗೋದಕ್ಕೆ ತುಂಬ ಸಮಸ್ಯೆ ಆಗ್ತಿದೆ. ಯಾಕಂದರೆ ಬೆಳಗ್ಗೆನೆ ಎಲ್ಲರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇದೆ. ಈಗ ಇಂದು ಬೆಳಗ್ಗೆ ತೋಟದಲ್ಲಿ ಬಂದು ತುಂಬ ಒಂದು 10-15 ಅಡಿಕೆ ಮರಗಳನ್ನು ಕೂಡ ಹಾನಿ ಮಾಡಿ, ಬಾಳೆ, ಕಾಫಿ ಗಿಡಗಳನ್ನೆಲ್ಲ ತುಂಬ ಹಾನಿ ಮಾಡಿ ಹೋಗಿರುತ್ತದೆ. ಇದರಿಂದ ರೈತರಿಗೆ ಬೆಳಗಿನ ಜಾವ ತೋಟಕ್ಕೆ ಹೋಗೋದಕ್ಕೆ ಇರ್ಬೋದು, ಇಲ್ಲ ಕೂಲಿ ಕಾರ್ಮಿಕರಿಗೆ ತೋಟದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇರ್ಬೋದು, ಎಲ್ರಿಗೂ ಭಯ ಆಗಿರೋದ್ರಿಂದ ರೈತರಿಗೆ ತುಂಬ ಸಂಕಷ್ಟ ಆಗಿದೆ ಈ ಮಳೆಗಾಲದಲ್ಲಿ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣಕ್ಕೆ ನಮಗೆ ಇದಕ್ಕೊಂದು ಪರಿಹಾರ ಮಾಡಿಕೊಟ್ಟು ರೈತರನ್ನ ಈ ಭಯ ಭೀತದಿಂದ ಮುಕ್ತಿಗೊಳಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.